ವರ್ಕೌಟ್ ಇಲ್ಲ, ಸ್ಲೀಪ್ ಪ್ಯಾಟರ್ನ್ ಚೆನ್ನಾಗಿದೆ ಅಂಡ್ ಡಯಟ್ ತುಂಬಾ ಚೆನ್ನಾಗಿದೆ, ಆಗ್ಲೂ ಕೂಡ ಬಾಡಿನ ರಿಸ್ಟ್ರಿಕ್ಟಿವ್ ಆಗಿ ಚೆನ್ನಾಗಿಡ್ಬೋದಾ? ಹೆಲ್ತಿ ಆಗಿರ್ಬೋದು. ಬಟ್ ಫಿಸಿಕಲ್ ಆಕ್ಟಿವಿಟಿ ಬೇಕು. ಫಿಸಿಕಲ್ ಆಕ್ಟಿವಿಟಿ ಎಲ್ಲ ನೀವು ಲೇಜಿ ಆಗಿ ಮನೇಲೆ ಕೂತಿದ್ರೆ ಇಲ್ಲ ಜಾಸ್ತಿ ಓಡಾಡ್ತಾನೆ ಇಲ್ಲ ಅಂದ್ರೆ ಹಾರ್ಟಿಗೆ ನಿಮ್ಗೆ ಡೇಂಜರ್. ಹೇಳ್ತಾ ನಾನು ಸುಮ್ಮನೆ ಹೇಳ್ತಿಲ್ಲ, ವರ್ಕೌಟ್ ಬಗ್ಗೆ ನಾವು ಪ್ರಮೋಟ್ ಮಾಡ್ತಿಲ್ಲ ಅದೇ ಇಂಡಸ್ಟ್ರಿ ಅಂತ. ನೀವು ಗೂಗಲ್ ಚೆಕ್ ಮಾಡಿದ್ರು ಹಾರ್ಟ್ ಹೆಲ್ತಿ ಆಗಿರ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ನೀವು ವರ್ಕೌಟ್ ಮಾಡ್ಬೇಕು ಅಂತ ಇರುತ್ತೆ, ಕಾರ್ಡಿಯೋ ಮಾಡ್ಬೇಕು ಅಂತ ಇರುತ್ತೆ. ಸೊ ಮಿನಿಮಮ್ ಅಟ್ಲೀಸ್ಟ್ ಒಂದು ಹಾರ್ಟ್ ಹೆಲ್ತಿ ಆಗಿರ್ಬೇಕಂದ್ರೆ 10,000 ಸ್ಟೆಪ್ಸ್ ಮಾಡ್ಬೇಕಾಗುತ್ತೆ. ನೀವು ಮೊಬೈಲ್ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು, ನಿಮ್ಗೆ ವಾಚ್ ಮಾಡಿದ್ರೆ ಅದರಲ್ಲೇ ತೋರಿಸುತ್ತೆ ನಿಮ್ಗೆ. ಬಟ್ ಮಿನಿಮಮ್ 10,000 ಮಾಡ್ಲೇಬೇಕಾಗುತ್ತೆ. ಬಟ್ ನಾವು ಸ್ಟೂಡೆಂಟ್ಸ್ ಬರ್ತಾರೆ ನನಗೆ ಇವಾಗ ಎವ್ರಿಡೇ ಒಂದು 5ರಿಂದ 10 ಜನ ಕನ್ಸಲ್ಟೇಷನ್ ಬರ್ತಾರೆ. ಒಂದು ಬ್ಯಾಚ್ ಒಂದು 23 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಯಾರು ಎಲ್ಲರದೂ ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡಿದಾಗ ಒಂದು 2,000 ಕೂಡ ಇರಲ್ಲ. ಅದು ಮೊಬೈಲ್ ತೋರಿಸ್ತಾ ಇರುತ್ತೆ. ಮೊಬೈಲ್ ಅಂದ್ರೆ ಒಂದು ಮೂವ್ಮೆಂಟ್ ಮಾಡಿದ್ರು ಅದು ಕೌಂಟ್ ಆಗ್ತಾ ಇರುತ್ತೆ, ಪ್ರಾಪರ್ ವಾಕ್ ಇರಲ್ಲ. ಬಟ್ ಒಂದ್ 2-3 ಸಾವಿರ ಮಾಡ್ತಾ ಇದಾರೆ ಅಂದ್ರೆ ಒಂದು ಹಾರ್ಟ್ ಹೆಲ್ತ್ಗೆ ನೀವು ಡಾಕ್ಟರ್ ಹತ್ರ ಕೇಳಿದ್ರು ಹೇಳ್ತಾರೆ ಮಿನಿಮಮ್ 10,000 ಬೇಕಾಗುತ್ತೆ. ಸೊ ಒಂದು 2-3 ಸಾವಿರ ಸ್ಟೆಪ್ಸ್ ಮಾಡ್ತಾ ಇದೀರಾ, ನೀವು ಕರೆಕ್ಟ್ ಆಗಿ ಮಲಗ್ತಾ ಇಲ್ಲ, ಕರೆಕ್ಟ್ ಆಗಿ ಊಟ ಮಾಡ್ತಾ ಇಲ್ಲ, ಅದ್ರ ಜೊತೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಈ ತರ ಹಾರ್ಟ್ ಅಟ್ಯಾಕ್ ಕೇಸ್ ನಾ ಹೇಳ್ತಾ ಇದೀನಿ, ಇನ್ನೊಂದು 5 years ಡಬಲ್ ಆಗುತ್ತೆ, 1000% ಡಬಲ್ ಆಗೇ ಆಗುತ್ತೆ. ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿಲ್ಲ, ಇದೇ ತರ ನೀವು ಮೊಬೈಲ್ ಗೆ ಅಡಿಕ್ಟ್ ಆಗ್ತಾ ಇದೀರಾ, ಇದೇ ತರ ನೀವು ನಿದ್ದೆ ಮಾಡ್ತಾ ಇಲ್ಲ, ಮೊಬೈಲ್ ಗೆ ಅಡಿಕ್ಟ್ ಆಗಿ ಇದೇ ತರ ಔಟ್ಸೈಡ್ ಫುಡ್ ತಿಂತಾ ಇದೀರಾ, ಜಿಮ್ ಬಗ್ಗೆ ಪಾಸಿಟಿವ್ ಬರದೆ ಇವಾಗ ಮೀಡಿಯಾದಲ್ಲೂ ನೋಡಿ ನೀವು ಕರೆದಿದ್ರ ಬಗ್ಗೆ ಪಾಸಿಟಿವ್ ಬಗ್ಗೆ ಹೇಳಿ ಕರಿತಾ ಇದೀರಾ. ಬಟ್ ತುಂಬಾ ಜನ ಕರೀದಿನ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಸೊ ಮೀಡಿಯಾದವ್ರು ನೋಡಿ ನಂಬಿ ನೀವು ಅದನ್ನೇ ಫಾಲೋ ಮಾಡ್ಲಿಕ್ಕೆ ಹೋಗಿ ಜಿಮ್ ಇಂದ ಕೆಟ್ಟದ್ದು, ನಾರ್ಮಲ್ ವರ್ಕೌಟ್ ಮಾಡದೇ ಇರೋದೇ ಒಳ್ಳೇದು, ಮತ್ತೆ ಕರೆಕ್ಟ್ ನಿದ್ದೆ ಮಾಡಿಲ್ಲ, ಈ ತರ ಎಲ್ಲ ಮಾಡಿದ್ರೆ ವಿತ್ ಇನ್ ಒಂದು 3 to 5 years ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗುತ್ತೆ.